ಓಂ ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ನಾವೆಲ್ಲರೂ ಕೂಡ ಹಣ ಸಂಪಾದನೆ ಮಾಡ್ತೇವೆ. ಹಣದ ಜೊತೆಗೆ ನಮ್ಮ ಮನೆಗೆ ಇನ್ನೊಬ್ಬರ ಹಾರೈಕೆಗಳು ಬರ್ತಾ ಇದ್ದಾವ, ಆಶೀರ್ವಾದ ಬರ್ತಾ ಇದೆಯಾ, ಅಥವಾ ಹಣದ ಜೊತೆಗೆ ಇನ್ನೊಬ್ಬರ ನೋವು, ದುಃಖ, ಶಾಪ ಬರ್ತಾ ಇದೆಯಾ? ಈ ಒಂದು ಪ್ರಶ್ನೆಯನ್ನ ನಾವು ನಮ್ಗೆ ಕೇಳ್ಕೊಂಡ್ವಿ ಅಂತಂದ್ರೆ ನಮ್ಮ ಜೀವನದ ದಿಕ್ಕೆ ಬದಲಾವಣೆ ಆಗುತ್ತೆ. ಯಾಕೆ ಅಂತಂದ್ರೆ ಮನೆ ಅಂತಂದ್ರೆ ಪ್ರತಿಯೊಂದು ಕೂಡ ಅಲ್ಲಿ ಹಣದಿಂದ ನಾವು ಖರೀದಿ ಮಾಡಿದೀವಿ. ಮನೆ ಕಟ್ಟುವಂತ ಸ್ಥಳ ಆಗಿರ್ಬೋದು, ಮನೆ ಕಟ್ಟಿರ್ಬೋದು, ಅಥವಾ ಮನೆಯನ್ನ ಕೊಂಡ್ಕೊಂಡಿರ್ಬೋದು, ಅಥವಾ ಮನೆಯಲ್ಲಿರುವಂತಹ ಎಲ್ಲ ಸಾಧನಗಳಾಗಿರ್ಬೋದು, ದವಸ ಧಾನ್ಯಗಳಾಗಿರ್ಬೋದು, ಎಲ್ಲವನ್ನು ಕೂಡ ಹಣವನ್ನ ಖರ್ಚು ಮಾಡಿ ನಾವು ತಂದಿದ್ದೇವೆ. ಹಣವನ್ನ ಹೇಗೆ ಸಂಪಾದನೆ ಮಾಡ್ತಾ ಇದೀವಿ, ಅದರ ಮೂಲ ಯಾವ ರೀತಿಯಾಗಿದೆ, ಆ ಹಣದೊಂದಿಗೆ ಯಾವ ಎನರ್ಜಿಯನ್ನ ನಾವು ಸಂಪಾದನೆ ಮಾಡ್ತಾ ಇದೀವಿ, ಅದೇನಾಗುತ್ತೆ ಎಲ್ಲದ್ರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಒಂದ್ ವೇಳೆ ನಾವೇನಾದ್ರೂ ಹಣ ಸಂಪಾದನೆ ಮಾಡ್ಬೇಕಾದ್ರೆ ಇಂಥ ವಸ್ತುಗಳ ವ್ಯಾಪಾರ ಮಾಡ್ತಾ ಇದೀವಿ, ಮಾರಾಟ ಮಾಡ್ತಾ ಇದೀವಿ, ಆ ವಸ್ತುವನ್ನ ಸೇವನೆ ಮಾಡೋದ್ರಿಂದ, ಆ ವಸ್ತುವನ್ನ ಬಳಸೋದ್ರಿಂದ ಇನ್ನೊಬ್ರು ಅನಾರೋಗ್ಯಕ್ಕೀಡಾಗ್ತಾ ಇದ್ದಾರೆ, ಆರೋಗ್ಯ ಹಾಳಾಗ್ತಾ ಇದೆ, ಇನ್ನೊಬ್ಬರ ಸಂಸಾರ ಒಡೆದು ಹೋಗ್ತಾ ಇದೆ, ಮನೆ ಒಡೆದು ಹೋಗ್ತಾ ಇದೆ, ಅಥವಾ ಸಂಬಂಧಗಳಲ್ಲಿ ಬಿಕ್ಕಟ್ಟು ಬಿರುಕು ಉಂಟಾಗ್ತಾ ಇದೆ, ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅವರ ಭವಿಷ್ಯದ ಮೇಲೆ ಅಂತಂದ್ರೆ ಅಂತ ವಸ್ತುಗಳನ್ನ ಮಾರಾಟ ಮಾಡೋದ್ರಿಂದ ಸಾಕಷ್ಟು ಲಾಭ ಅಥವಾ ಹಣ ಗಳಿಸ್ಬೋದು. ಆದ್ರೆ ಆ ಹಣದೊಂದಿಗೆ ನಾವು ಇನ್ನೊಬ್ಬರ ದುಃಖ, ನೋವು, ಶಾಪವನ್ನು ಕೂಡ ಗಳಿಸ್ತಾ ಇದೀವಿ. ಸೊ ಇಂಥ ಹಣವನ್ನ ನಾವು ನಮ್ಮ ಅನ್ನಕ್ಕೋಸ್ಕರ, ದವಸ ಧಾನ್ಯಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದೇವೆ. ಅದರಿಂದ ಅಡಿಗೆ ತಯಾರು ಮಾಡ್ತಾ ಇದ್ದೇವೆ, ಪರಿವಾರದವರೆಲ್ಲರೂ ಕೂಡ ಊಟ ಮಾಡ್ತಾ ಇದ್ದೇವೆ. ಸೊ ಅನ್ನದಂತೆ ಮನಸ್ಸು ಅಂತ ಹೇಳ್ತಾ ಇದ್ದಾರೆ. ಹಣದಿಂದ ಯಾವ ರೀತಿ ಹಣದ ಜೊತೆಗೆ ಎನರ್ಜಿ ಇತ್ತು, ಶಕ್ತಿಯ ಕಂಪನಗಳಿದ್ವು, ಅದು ಅನ್ನದ ಮೇಲೆ ಕೂಡ ಬೀರ್ತು. ಅಂತ ಅನ್ನವನ್ನ ನಾವು ಊಟ ಮಾಡೋದ್ರಿಂದ ನಮ್ಮ ಮನಸ್ಸಿನ ಮೇಲೆ ಕೂಡ ಏನಾಗ್ತಾ ಇದೆ, ಇದ್ರ ಪರಿಣಾಮ ಬೀರ್ತಾ ಇದೆ. ಎಂತ ಮನಸ್ಸಿರುತ್ತೆ, ನಮ್ಮ ಮನಸ್ಸಿನ ಪ್ರಭಾವ ನಮ್ಮ ಶರೀರದ ಆರೋಗ್ಯದ ಮೇಲೂ ಕೂಡ ಬೀಳುತ್ತೆ. ಅಂತಂದ್ರೆ ಹಣದಿಂದ ಅನ್ನದ ಮೇಲೆ ಪ್ರಭಾವ ಬೀರ್ತಾ ಇದೆ, ಅನ್ನದಿಂದ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇದೆ, ಮನಸ್ಸಿನಿಂದ ನಮ್ಮ ಶರೀರದ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಾ ಇದೆ. ಸೊ ನಾವು ಎಷ್ಟೋ ಬಾರಿ ನೋಡಿರ್ತೇವೆ, ಕೇಳಿರ್ತೇವೆ, ಅಂತ ಸಿಚುವೇಶನ್ಗಳು ಬಂದಿರ್ತವೆ. ಪರಿವಾರದಲ್ಲಿ ಯಾರಿಗೂ ಕೂಡ ತುಂಬಾ ಹುಷಾರಿಲ್ಲ, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಸೊ ಪರಿವಾರದವ್ರು ಹೇಳ್ತಾ ಇದಾರೆ, ಏನಾದ್ರೂ ಮಾಡಿ ಎಷ್ಟಾದ್ರೂ ಹಣ ಖರ್ಚಾದ್ರೂ ಪರವಾಗಿಲ್ಲ, ನಮ್ಗೆ ಇವರನ್ನ ಉಳಿಸ್ಕೊಡಿ ಅಂತ ಹೇಳ್ಬಿಟ್ಟು. ಆದ್ರೆ ಡಾಕ್ಟರ್ ಈ ತರ ಕೆಲವೊಂದ್ಸಲ ಹೇಳ್ತಾರಲ್ವಾ, ದೇವ್ರೇ ಅವ್ರನ್ನ ಕಾಪಾಡ್ಬೇಕು, ಅವ್ರ ಪುಣ್ಯನೇ ಅವರನ್ನ ಉಳಿಸ್ಕೊಡ್ಬೇಕು, ಇವಾಗ ನಾವೆಲ್ಲ ನಮ್ಮ ಪ್ರಯತ್ನವನ್ನ ಮಾಡಿದ್ವಿ ಅಂತ ಹೇಳಿ. ಅಂತಂದ್ರೆ ಹಣದಿಂದ ನಾವು ಕೇವಲ ಚಿಕಿತ್ಸೆಯನ್ನ ಕೊಡಿಸ್ಲಿಕ್ಕೆ ಸಾಧ್ಯ ಇದೆ, ಹಣದಿಂದ ಮೆಡಿಸಿನ್ಸ್ ಅನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಹಣದಿಂದ ನಾವು ಆರೋಗ್ಯವನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಣದಿಂದ ಸಾಧನಗಳನ್ನ ಕೊಂಡ್ಕೊಳ್ಬಹುದು, ಹಣದಿಂದ ದವಸ ಧಾನ್ಯಗಳನ್ನ ಕೊಂಡ್ಕೊಳ್ಬಹುದು, ಹಣದಿಂದ ಖುಷಿ, ಆನಂದ, ನೆಮ್ಮದಿಯನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಹಣ ಯಾವ ಎನರ್ಜಿಯೊಂದಿಗೆ ನಮ್ಮ ಜೊತೆ ಬರ್ತಾ ಇದೆ ಅನ್ನೋದು ಬಹಳ ಮುಖ್ಯವಾದ ಮಾತಾಗಿದೆ ಇಲ್ಲಿ. ಯಾಕೆಂದ್ರೆ ಅದರ ಪ್ರಭಾವ ಎಲ್ಲದರ ಮೇಲೂ ಕೂಡ ಬೀರ್ತಾ ಇದೆ. ಸೊ ಆದ್ರಿಂದ ಎಂತ ವ್ಯಾಪಾರ ಮಾಡ್ತಾ ಇದೀವಿ ಅನ್ನೋದು ಕೂಡ ನಾವು ಗಮನಿಸಬೇಕಾಗಿದೆ. ಈ ವಸ್ತುಗಳ ಬಳಕೆ ಯಾವ ರೀತಿ ಆಗ್ತಾ ಇದೆ, ಇದು ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಈ ವ್ಯಾಪಾರ ಸರಿಯಾಗಿದೆಯಾ ಇಲ್ವಾ ಅಂತ ನಾವು ಗಮನಿಸ್ಬಿಟ್ಟು ಅದರಲ್ಲಿ ಮುಂದುವರಿಯೋದು ಬಹಳ ಮುಖ್ಯವಾಗಿದೆ. ಎಷ್ಟೋ ಬಾರಿ ಸರಿ ಆಯ್ತು, ಬೇರೆ ವ್ಯಾಪಾರ ಮಾಡ್ತೇವೆ, ಆದ್ರೆ ಇಂಥ ವ್ಯಾಪಾರ ಮಾಡಿ ಎಷ್ಟೋ ಜನರು ಒಳ್ಳೆ ಬಿಸ್ನೆಸ್ ಮಾಡ್ತಾ, ಒಳ್ಳೆ ಲಾಭ ಗಳಿಸ್ತಾ ಚೆನ್ನಾಗೇ ಇದಾರಲ್ವಾ, ಏನ್ ಅಂತದೇನ್ ಪರಿಸ್ಥಿತಿ ಏನ್ ಎಲ್ರಿಗೂ ಏನ್ ಬಂದಿಲ್ಲ ಅಲ್ವಾ, ಕೆಲವೊಬ್ರು ಅಡ್ಡದಾರಿಯಲ್ಲಿ ಹೋಗ್ಬಿಟ್ಟು ಹಣನೂ ಗಳಿಸ್ತಾ ಇದಾರೆ, ಆಸ್ತಿ ಮೇಲೆ ಆಸ್ತಿ ಮಾಡ್ತಾ ಇದಾರಲ್ವಾ, ಅವರೆಲ್ಲ ಚೆನ್ನಾಗೇ ಇದಾರಲ್ವಾ, ಆರೋಗ್ಯವಂತರಾಗೇ ಇದಾರಲ್ವಾ ಅಂತ ಹೇಳ್ಬೋದು ನಾವು. ಆದ್ರೆ ಒಬ್ಬರನ್ನ ನೋಡಿ, ಇನ್ನೊಬ್ರನ್ನ ನೋಡ್ತಾ, ಮತ್ತೊಬ್ರನ್ನ ನೋಡ್ತಾ ನಾವು ನಮ್ಮ ಕರ್ಮಗಳನ್ನ ಈ ರೀತಿ ಅಡ್ಡದಾರಿಯಲ್ಲಿ ಮಾಡಿದ್ವಿ ಅಂತಂದ್ರೆ, ಆ ಕರ್ಮದ ಶಕ್ತಿಯನ್ನ ಕಡಿಮೆ ಮಾಡ್ಕೊಂಡ್ವಿ ಅಂತಂದ್ರೆ, ಕರ್ಮದ ಫಲ ಇವತ್ತು ಕಣ್ಣಿಗೆ ಕಾಣಿಸ್ತಾ ಇದ್ರು ಬರ್ದೇ ಇದ್ರು ನಾಳೆ ನಾವೇ ಅದನ್ನ ಅನುಭವಿಸ್ಬಿಟ್ಟು ಚುಕ್ತ ಮಾಡ್ಬೇಕಾಗುತ್ತೆ. ಸೊ ಅದ್ರಿಂದ ಲಾಭ ಎಷ್ಟು ನಾನು ಪಡಿತಾ ಇದ್ದೇನೆ ಅನ್ನೋದಕ್ಕಿಂತ ಎನರ್ಜಿ, ಯಾವ ಎನರ್ಜಿಯೊಂದಿಗೆ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ನೋದು ಬಹಳ ಮುಖ್ಯವಾಗಿದೆ ಇಲ್ಲಿ. ಸರಿ ಆಯ್ತು, ಸಾತ್ವಿಕ ಇದರಿಂದನೇ ನಾವು ಹಣವನ್ನ ಸಂಪಾದನೆ ಮಾಡ್ತೇವೆ, ಒಳ್ಳೆ ಮಾರ್ಗದಿಂದನೇ ಹಣ ಸಂಪಾದನೆ ಮಾಡ್ತೀವಿ, ಆದ್ರೆ ಅಷ್ಟೊಂದು ಲಾಭ ಗಳಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಏನ್ ಮಾಡ್ಬೇಕಾಗಿದ್ರಿ ಅವಾಗ ಅಂತಂದ್ರೆ, ಈಗ ವ್ಯಾಪಾರಿಗಳು ಈ ರೀತಿ ಹೇಳ್ತಾರೆ ಅಂತಂದ್ರೆ, ಒಂದು ಸೈಡ್ ಅವ್ರ ಒಂದ್ ಮಾತು, ಈ ಸದ್ಯಕ್ಕೆ 1 ನಿಮಿಷ ಅವ್ರ ಮಾತನ್ನ ಒಂದ್ ಸೈಡ್ಗೆ ಇಡೋಣ, ನಾವು ಗ್ರಾಹಕರಾಗಿದ್ದೀವಿ ಅಂತ ಅನ್ಕೊಳ್ಳೋಣ. ಒಂದು ಮಾರ್ಕೆಟ್ಗೆ ಹೋಗ್ತೇವೆ, ಅಲ್ಲಿ 10 ಅಂಗಡಿಗಳಿದಾವೆ. ನಾವು ತೆಗೆದುಕೊಳ್ಳುವಂತಹ ತರಕಾರಿ ಎಲ್ಲಾ ಅಂಗಡಿಯಲ್ಲೂ ಇದೆ, ಹಣ್ಣಿನ ಅಂಗಡಿಗಳು ಕೂಡ ಇದಾವೆ. ನಮ್ಗೆ ಬೇಕಾಗಿರುವಂತಹ ಹಣ್ಣು 4-5 ಅಂಗಡಿಯಲ್ಲಿ ಕೂಡ ಸೇಮ್ ಹಣ್ಣು ಅದೇ ಇದೆ. ಬೆಲೆಯಲ್ಲಿ ಸ್ವಲ್ಪ 5-10 ರೂಪಾಯಿ ಹೆಚ್ಚು ಕಡಿಮೆ ಆಗಬಹುದು. ಆದ್ರೂ ಕೂಡ ಮಾರ್ಕೆಟ್ಗೆ ಹೋದಾಗ ನಾವು ಅಲ್ಲಿ 1 ಅಥವಾ 2 ಅಥವಾ 3 ಅಂಗಡಿಯನ್ನ ಫಿಕ್ಸ್ ಮಾಡಿಟ್ಟಿರ್ತೇವೆ. ಅದೇ ಅಂಗಡಿಗೆ ಹೋಗ್ಬಿಟ್ಟು ತರಕಾರಿ ಆಗ್ಲಿ ಅಥವಾ ಹಣ್ಣುಗಳಾಗ್ಲಿ ಕೊಂಡ್ಕೊಳ್ತೇವೆ. ಯಾಕೆ ಹಂಗೆ? ಅಷ್ಟೊಂದೆಲ್ಲ ಮಾರ್ಕೆಟ್ ಅಲ್ಲಿ ಅಂಗಡಿಗಳಿದ್ವಲ್ವಾ, ನಾವು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಅಂಗಡಿಗೆ ಹೋಗ್ಬೋದಾಗಿತ್ತಲ್ವಾ, ಯಾಕೆ ಅದಕ್ಕೆ ಹೋದ್ವಿ? ಯಾಕೆ ಅಂತಂದ್ರೆ, ಯಾವುದೋ ಒಂದು ಸಮಯದಲ್ಲಿ ಆ ವ್ಯಾಪಾರಿ ನಮ್ಮ ನಂಬಿಕೆಯನ್ನ ಗಳಿಸಿದ್ರು, ಅವರು ಪ್ರಾಮಾಣಿಕವಾಗಿದ್ರು. ಅದನ್ನ ನಾವು ನೋಡಿ, ಅನುಭವ ಮಾಡಿ, ಮೆಚ್ಚಿಬಿಟ್ಟು ಏನ್ ಮಾಡಿದ್ವಿ, ಸರಿ ನಾನು ಕಾಯಮಾಗಿ ತರಕಾರಿ ಅಂದ್ರೆ ಇಂಥವ್ರ ಅಂಗಡಿಗೆ ಹೋಗೋಣ, ಹಣ್ಣುಗಳಂತಂದ್ರೆ ಇಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಫಿಕ್ಸ್ ಆದ್ವಿ.
ಅಂತಂದ್ರೆ ಯಾರಾದ್ರೂ ತಮ್ಮ ವಸ್ತುವನ್ನ ಚೆನ್ನಾಗಿ ಮಾತನಾಡ್ಬಿಟ್ಟು ನಿಮ್ಗೆ ಒಳ್ಳೆ ಉಪಯೋಗ ಆಗುತ್ತೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಮಾರಾಟ ಮಾಡ್ಬೋದು. ಒಂದು ಬಾರಿ ನಾವು ಅಲ್ಲಿ ಹೋಗಿ ಕೊಂಡ್ಕೊಳ್ಬಹುದು, 2ನೇ ಬಾರಿ ಕೊಂಡ್ಕೊಳ್ಬಹುದು. ಆದ್ರೆ ಆ ವಸ್ತು ಸರಿಯಾಗಿಲ್ಲ ಅಂತಂದ್ರೆ 3ನೇ ಬಾರಿ ನಾವು ಅಲ್ಲಿ ಹೋಗೋದನ್ನೇ ನಿಲ್ಲಿಸ್ತೇವೆ. ಯಾರಾದ್ರೂ ಹೋಗ್ತಾ ಇದ್ರು ಕೂಡ ಬೇಡ, ಅವರು ಸುಮ್ನೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೇಲ್ ಮಾಡ್ತಾರೆ, ಆದ್ರೆ ಚೆನ್ನಾಗೇ ಬರಲ್ಲ, ಅಲ್ಲಿ ತಾಳ್ಕೆನೇ ಇರೋದಿಲ್ಲ, ಬೇಡ ಅಂತ ಹೇಳ್ತೀವಿ. ಅದೇ ಒಬ್ಬ ವ್ಯಾಪಾರಿ ತುಂಬಾ ಪ್ರಾಮಾಣಿಕವಾಗಿದ್ರು, ನಮ್ಗೆ ಏನ್ ಬೇಕಾಗಿದೆ ಅಂತ ನಮ್ ರಿಕ್ವೈರ್ಮೆಂಟ್ ಅನ್ನ ಕೇಳ್ಬಿಟ್ಟು ಅದಕ್ಕೆ ತಕ್ಕಂತೆ ವಸ್ತುಗಳನ್ನ ಅವ್ರು ಕೊಡ್ತಾ ಇದ್ರು ಅಂತಂದ್ರೆ, ಕೆಲವೊಂದ್ಸಲ ನನ್ಗೆ ಇಂಥದ್ದು ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಬೇರೆ ವಸ್ತುವನ್ನ ನಾನು ಚೂಸ್ ಮಾಡಿರ್ತೇನೆ. ಅದಕ್ಕೆ ಅವ್ರು ಹೇಳ್ತಾರೆ ಇದು ನಿಮ್ಗೆ ಉಪಯೋಗ ಆಗಲ್ಲ, ನೀವು ಕೇಳ್ತಾ ಇರೋದು ಜಾಸ್ತಿ ದಿನ ಬಾಳಿಕೆ ಬರ್ಬೇಕು ಅಂತ ಇದ್ರಲ್ಲ, ಇದು ಅಷ್ಟು ದಿನ ಬಾಳಿಕೆ ಬರೋದಿಲ್ಲ, ನಿಮ್ಗೆ ಆತರ ವಸ್ತು ಬೇರೆ ಅಂಗಡಿಯಲ್ಲಿ ಸಿಗುತ್ತೆ, ಕೊಂಡ್ಕೊಳ್ಳಿ ಅಂತ ಯಾರಾದ್ರೂ ಇಷ್ಟೊಂದು ಪ್ರಾಮಾಣಿಕವಾಗಿ ಹೇಳಿದ್ರು ಅಂತಂದ್ರೆ, ಭಲೆ ಅವತ್ತು ಅವರು ಹಣ ಸಂಪಾದನೆ ಮಾಡ್ಲಿಲ್ಲ, ನಾವು ಹೋಗ್ಬಿಟ್ಟು ಬೇರೆ ಅಂಗಡಿಯಲ್ಲೇ ಕೊಂಡ್ಕೊಂಡ್ವಿ, ಆದ್ರೆ ನಮ್ಮ ನಂಬಿಕೆಯನ್ನ ಅವ್ರು ಅವತ್ತು ಗಳಿಸಿದ್ರು. ಸೊ ಒಂದು ನಂಬಿಕೆ, ಒಂದು ಅವ್ರ ಪ್ರಾಮಾಣಿಕತೆಯನ್ನ ನೋಡ್ಬಿಟ್ಟು ನೆಕ್ಸ್ಟ್ ನಮ್ಗೆ ಏನೇ ಬೇಕಂದ್ರೂ ಕೂಡ ನಾವು ಅದೇ ಅಂಗಡಿಗೆ ಹೋಗ್ತೇವೆ. ಇನ್ನೊಬ್ರು ಕೇಳಿದ್ರು ಕೂಡ ಅಲ್ಲಿ ಹೋಗಿ ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಕೆಲವೊಂದ್ಸಲ ನಮ್ಗೆ ಆಯ್ಕೆ ಮಾಡ್ಬೇಕಾದ್ರೆ ಗೊಂದಲ ಆಗ್ತಿರುತ್ತೆ. ಬಟ್ಟೆಗಳ ಅಂಗಡಿಗೆ ಹೋಗಿರ್ತೀವಿ ಅಂತಂದ್ರೆ ನಾವು ಅವ್ರಿಗೆ ಹೇಳ್ತೇವೆ ಸ್ವಲ್ಪ ಕಲರ್ ಎಲ್ಲ ಬಣ್ಣ ಎಲ್ಲ ಹೋಗ್ಬಾರ್ದು, ಚೆನ್ನಾಗಿ ತಾಳ್ಕೆ ಬರ್ಬೇಕು ಅಂತ ಒಂದು ಸುಂದರವಾದ ಚೆನ್ನಾಗಿರೋ ಬಟ್ಟೆ ತೋರಿಸಿ ಅಂತ ಹೇಳ್ಬಿಟ್ಟು. ಮತ್ತೆ ನಾವು ನೋಡ್ತಾ ಒಂದು ಯಾವ್ದೋ ಬಟ್ಟೆಯನ್ನ ಆಯ್ಕೆ ಮಾಡಿರ್ತೀವಿ, ಅವ್ರಿಗೆ ಗೊತ್ತಿದೆ ಇದು ಬಣ್ಣ ಹೋಗುತ್ತೆ, ಅಷ್ಟೊಂದು ತಾಳ್ಕೆ ಬರಲ್ಲ ಅಂತ. ಸೊ ಅವ್ರು ಬಂದ್ಬಿಟ್ಟು ಅದೇ ರೀತಿ ಇದು ಚೆನ್ನಾಗೇನೋ ಇದೆ, ಆದ್ರೆ ನೀವ್ ಹೇಳಿದ್ರಲ್ವಾ ಬಣ್ಣ ಹೋಗ್ಬಾರ್ದು, ಸ್ವಲ್ಪ ತಾಳಿಕೆ ಬರ್ಬೇಕು ಅಂತ, ಇದು ಅಷ್ಟೊಂದು ತಾಳಿಕೆ ಬರಲ್ಲ, ಬಣ್ಣನೂ ಕೂಡ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ನಮ್ಗೆ ಪ್ರಾಮಾಣಿಕವಾಗಿ ಅವ್ರ ವಸ್ತು ಬಗ್ಗೆ ಹೇಳಿದ್ರು ಅಂತಂದ್ರೆ, ಸೊ ನಮ್ಗೆ ಎಷ್ಟೋ ಅವ್ರ ಬಗ್ಗೆ ಖುಷಿ ಆಗುತ್ತಲ್ವಾ, ಒಂದು ಫೇತ್ ಅನ್ನೋದು ಬೆಳೆಯುತ್ತಲ್ವಾ. ಸರಿ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಯಾವಾಗ್ಲೇ ನಮ್ಗೆ ಏನೇ ಬೇಕಾದ್ರೂ ಅವ್ರ ಅಂಗಡಿಗೆ, ಅಂದ್ರೆ ಬಟ್ಟೆ ಯಾವ್ದೇ ಬೇಕಾದ್ರೂ ಕೂಡ ಅಲ್ಲೇ ಹೋಗಿ ಕೇಳ್ತೀವಿ, ಅವ್ರು ಏನ್ ಹೇಳ್ತಾರಲ್ಲ ಅದನ್ನ ನಂಬ್ತೇವೆ, ಒಪ್ಕೊಳ್ತೇವೆ. ಅಂತಂದ್ರೆ ಇಲ್ಲಿ ವ್ಯಾಪಾರದಲ್ಲಿ ನನ್ನ ಲಾಭಕ್ಕಿಂತ ನಮ್ಮ ಗ್ರಾಹಕರೇನ್ ಬರ್ತಾ ಇದ್ರೆ ಅವರ ಉಪಯೋಗ ಹೇಗಿದೆ, ಅವ್ರಿಗೂ ಕೂಡ ಲಾಭ ಆಗ್ತಾ ಇದೆಯಾ ಅದರಿಂದ ಅಂತ ಯಾರು ಈ ರೀತಿ ಯೋಚನೆ ಮಾಡ್ತಾರಲ್ವಾ, ಅಂತವ್ರ ವ್ಯಾಪಾರ ಖಂಡಿತವಾಗ್ಲೂ ಜಾಸ್ತಿನೇ ಆಗುತ್ತೆ. ಯಾಕೆಂದ್ರೆ ನಾವು ಒಂದು ಬಾರಿ ಅವ್ರು ನಮ್ಮ ನಂಬಿಕೆಯನ್ನ ಗಳಿಸಿದ್ರು, ನಮ್ಮ ಲಾಭದ ಬಗ್ಗೆನೂ ಅವ್ರು ಯೋಚನೆ ಮಾಡಿದ್ರು ಅಂತಂದ್ರೆ ಪದೇ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀವಿ, ಇನ್ನೊಬ್ರಿಗೂ ಕೂಡ ಅಲ್ಲಿ ಹೋಗ್ಲಿಕ್ಕೆ ನಾವು ಹೇಳ್ತೇವೆ. ಸೊ ಇಲ್ಲಿ ಪ್ರಾಮಾಣಿಕವಾಗಿ ಇರಿ ಅಂತಂದ್ರೆ ನೀವು ಯಾವ ಬೆಲೆಗೆ ವಸ್ತುಗಳನ್ನ ಕೊಂಡ್ಕೊಂಬಂದಿದ್ರೆ ಅದೇ ಬೆಲೆಗೆ ಮಾರಿ ಅಂತ ಅರ್ಥ ಅಲ್ಲ. ಬಲೆ ನೀವು ನಿಮ್ಮ ಲಾಭವನ್ನ ಹಿಡಿದುಕೊಂಡೆ ಅದಕ್ಕೆ ಎಷ್ಟು ಬೆಲೆ ಇಡಬೇಕು ಇಡಿ, ಆ ವಸ್ತುವಿಗೆ ಎಷ್ಟು ಬೆಲೆ ಹೇಳ್ಬೇಕು, ಎಲ್ಲ ಮಾರ್ಕೆಟ್ ರೇಟ್ ಇದೆ ಅದನ್ನ ನೋಡ್ಕೊಂಡ್ಬಿಟ್ಟೆ ನಿಮ್ಗೆ ಯಾವ ಬೆಲೆಗೆ ಮಾರ್ಬೇಕು ಅನಿಸ್ತಾ ಇದೆ ಖಂಡಿತವಾಗಿ ಹಾಗೇನೆ ಮಾಡಿ. ಅದರಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಪ್ರಾಮಾಣಿಕವಾಗಿ ಪಾರದರ್ಶಕತೆಯಿಂದ ಆ ವಸ್ತುವಿನ ಬಗ್ಗೆ ಇನ್ನೊಬ್ರಿಗೆ ಹೇಳೋದು. ಎಷ್ಟೋ ಬಾರಿ ಏನಾಗಿರುತ್ತೆ ಅಂತಂದ್ರೆ ವಸ್ತುವನ್ನ ನಾವು ಸೇಲ್ ಮಾಡ್ಬೇಕು ಅನ್ನುವಂತ ಆಸೆಯಲ್ಲಿ ಏನ್ ಮಾಡ್ತೇವೆ, ನಾವು ಒಂದು ಒಳ್ಳೆ ವಸ್ತು ಕೊಂಡ್ಕೊಳಕ್ ಹೋಗಿರ್ತೇವೆ, ಆದ್ರೆ ಅವ್ರ ಅಂಗಡಿಯಲ್ಲಿ ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ಇರೋದಿಲ್ಲ, ಆದ್ರೆ ನಮ್ಗೆ ಬೇಕಾಗಿರೋ ವಸ್ತು ಇದೆ, ಕಡಿಮೆ ಕ್ವಾಲಿಟಿ ಇದೆ. ಅವ್ರು ಹೇಳ್ತಾರೆ ಹಾ ಇದೇ ನೀವು ಹೇಳ್ತಾ ಇರೋದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬರುತ್ತೆ ಇದು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಸೇಲ್ ಮಾಡ್ಬಿಡ್ತೇವೆ ಅಂತ ಅನ್ಕೊಳ್ಳಿ. ಅದನ್ನ ಅವ್ರು ಕೊಂಡ್ಕೊಂಡ್ ಹೋಗ್ತಾರೆ, ಬಲೆ ಅದು 100 ರೂಪಾಯಿ ಆದ್ರೂ ವಸ್ತು ಆಗಿರ್ಲಿ, 500 ರೂಪಾಯಿ ವಸ್ತು ಆದ್ರೂ ಆಗಿರ್ಲಿ, ಆದ್ರೆ ಹೇಳ್ದಷ್ಟು ಅದು ತಾಳಿಕೆ ಬರ್ಲಿಲ್ಲ, ಒಂದ್ ವಾರದಲ್ಲೇ ಒಡೆದೋಗ್ಬಿಡ್ತು, ಮುರಿದೋಗ್ಬಿಡ್ತು ಅಂತಂದ್ರೆ ಆ ವ್ಯಕ್ತಿ ಏನ್ ಯೋಚನೆ ಮಾಡ್ತಾರೆ, ನಾನು ಆ ವ್ಯಕ್ತಿಗೆ ಹೇಳ್ದೆ, ಆ ವ್ಯಾಪಾರಿಗೆ ಹೇಳ್ದೆ, ನನಗೆ ಬಾಳಿಕೆ ಬರೋದು ಬೇಕಾಗಿದೆ, ಹಣ ಎಷ್ಟಾದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಹಣನೂ ಜಾಸ್ತಿ ತಗೊಂಡ್ರು, ಆದ್ರೆ ಇಂಥ ವಸ್ತುವನ್ನ ಕೊಟ್ಬಿಟ್ರು ಕಡಿಮೆ ಕ್ವಾಲಿಟಿದು ಅಂತ ಹೇಳ್ಬಿಟ್ಟು ಆ ವಸ್ತು ನೋಡ್ದಾಗ್ಲೆಲ್ಲಾನು ನಾವು ಆ ವ್ಯಾಪಾರಿಯನ್ನ ನೆನಪು ಮಾಡ್ಕೊಂಡ್ಬಿಟ್ಟು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಲ್ವಾ. ಆ ನೆಗೆಟಿವ್ ಆಗಿರುವಂತಹ ಎನರ್ಜಿ ಅವ್ರ ಪ್ರತಿಯಾಗಿ ನಾವು ಯೋಚನೆ ಮಾಡೋದ್ರಿಂದ ಅವ್ರಿಗೆ ಹೋಗ್ಬಿಟ್ಟು ಖಂಡಿತ ತಲುಪುತ್ತೆ, ಅವ್ರ ಮೇಲೆ ಪ್ರಭಾವ ಬಿದ್ದೇ ಬೀರುತ್ತೆ. ನಾವು ಸುಳ್ಳು ಹೇಳ್ಬಿಟ್ಟು ಚೆನ್ನಾಗಿ ಮಾತಾಡ್ಬಿಟ್ಟು ನಮ್ಮ ವಸ್ತುಗಳನ್ನ ಸೇಲ್ ಮಾಡಿ ಹಣ ಗಳಿಸ್ತಾ ಇದೀವಿ, ಆದ್ರೆ ಎಷ್ಟೋ ಜನರು ಈ ರೀತಿ ಮಾತಾಡೋದನ್ನ ನಾವು ಕೇಳಿದೀವಲ್ವಾ. ಎಲ್ಲ ಇದೆ ಜೀವನದಲ್ಲಿ, ಗೊತ್ತಿಲ್ಲ ಯಾಕೋ ನೆಮ್ಮದಿನೇ ಇಲ್ಲ, ಮನಸ್ಸಿಗೆ ಖುಷಿನೇ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ ಎಲ್ಲೋ ಯಾವ್ದೋ ಒಂದು ಜಾಗದಲ್ಲಿ ಕುಳಿತುಕೊಂಡು ಯಾರೋ ಒಬ್ರು ನಮ್ ಪ್ರತಿಯಾಗಿ ಈ ರೀತಿ ನೆಗೆಟಿವ್ ಎನರ್ಜಿಯನ್ನ, ವಿರುದ್ಧಾತ್ಮಕವಾಗಿರುವ ಎನರ್ಜಿಯನ್ನ, ಬೇಸರದು ಒಂದು ನೋವಿಂದು ಆ ನೆಗೆಟಿವ್ ಎನರ್ಜಿಯನ್ನ ನಮ್ ಪ್ರತಿಯಾಗಿ ಅವರು ರಚನೆ ಮಾಡ್ತಾ ಇದಾರೆ, ಸೃಷ್ಟಿಸ್ತಾ ಇದಾರೆ. ಅದು ಬಂದು ನಮಗ್ ತಲುಪ್ತಾ ಇದೆ. ಹಣ, ಆಸ್ತಿ ಪಾಸ್ತಿ ಎಲ್ಲಾ ವ್ಯಾಪಾರ ಚೆನ್ನಾಗಿ ನಡೀತಾ ಇದ್ರು ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಖುಷಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾವ್ ಅನ್ಕೊಳ್ತೀವಿ ಒಂದ್ ವಸ್ತುವನ್ನ ಮಾರಾಟ ಮಾಡಿದ್ವಿ, ಅವರಿಂದ ದುಡ್ಡು ತಗೊಂಡ್ ಹೋದ್ರೆ ಫಿನಿಶ್ ಆಯ್ತಲ್ವಾ ನಮ್ಮ ವ್ಯಾಪಾರ, ಅವ್ರ ಮಧ್ಯೆ ನಮ್ಮ ಮಧ್ಯೆ ಇರೋ ಬಿಸ್ನೆಸ್ ಅಥವಾ ಡೀಲು ಅಂತ ಅನ್ಕೊಳ್ತೇವೆ. ಆದ್ರೆ ನಿಜವಾಗ್ಲೂ ಆ ವಸ್ತುವನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಅವ್ರು ಯಾವ ರೀತಿ ಸಂಕಲ್ಪ ಮಾಡ್ತಾರೆ ಅನ್ನೋದ್ರ ಮೇಲೆ ನಮ್ಮ ಕಾರ್ಮಿಕ ಅಕೌಂಟ್ ಅವ್ರ ಜೊತೆ ಓಪನ್ ಆಗುತ್ತೆ. ಅದೇ ವಸ್ತುವನ್ನ ನಾವು ಪ್ರಾಮಾಣಿಕವಾಗಿ ಮಾರಿದ್ವಿ, ಒಂದ್ 200 ರೂಪಾಯಿಗೆ ಮಾರಿದ್ವಿ ಅಂತಂದ್ರೆ ಅದು ಚೆನ್ನಾಗಿ ಬಾಳಿಕೆ ಬಂತು ಅಂತಂದ್ರೆ ಅವ್ರು ಹೇಳ್ತಾರೆ ಬಲೆ ಕಡಿಮೆ 200 ರೂಪಾಯಿ ಕೊಟ್ಟು ಅಷ್ಟೇ ತಗೊಂಡಿದ್ದು, ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು, ನಿಜವಾಗ್ಲೂ ಗ್ರೇಟ್ ಆಗಿ, ಇದಕ್ಕಿಂತ ಏನು ಬೆಲೆ ಕೊಟ್ಟಿದ್ದಕ್ಕಿಂತ ಇದು ಚೆನ್ನಾಗಿದೆ ವಸ್ತು ಅಂತ ಹೇಳ್ಬಿಟ್ಟು ಅವರು ಖುಷಿ ಪಟ್ರು ಅಂತಂದ್ರೆ ಅದು ಯಾರ ಖಾತೆಗೆ ಬಂದು ಬರುತ್ತೆ, ಆಶೀರ್ವಾದ, ಹಾರೈಕೆ ನಮ್ಮ ಖಾತೆಗೆ ಬಂದು ಏನಾಗುತ್ತೆ, ಜಮಾ ಆಗುತ್ತೆ. ಅಂತಂದ್ರೆ ನಾವೆಲ್ಲರೂ ಕೂಡ ವ್ಯಾಪಾರ, ಉದ್ಯೋಗ ಏನೇ ಮಾಡ್ತಾ ಇದ್ರು ಕೇವಲ ಹಣ ಗಳಿಸ್ತಾ ಇಲ್ಲ, ಅದ್ರ ಜೊತೆಗೆ ಹಾರೈಕೆಗಳನ್ನ, ಆಶೀರ್ವಾದಗಳನ್ನ
ಇನ್ನೊಬ್ಬರ ಖುಷಿಯನ್ನ ಕೂಡ ನಮ್ಮ ಪ್ರತಿಯಾಗಿ ಅವರು ಖುಷಿ ಪಡ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಪ್ರಾಮಾಣಿಕತೆಯಿಂದ ನಾವು ಮಾಡಿರೋ ವ್ಯಾಪಾರದಿಂದ ಅವ್ರು ಖುಷಿ ಆಗ್ತಾ ಇದ್ದಾರೆ ಅಂತಂದ್ರೆ, ಅವ್ರ ಖುಷಿನೇ ಒಂದು ಹಾರೈಕೆಯ ಒಂದು ಸಕಾರಾತ್ಮಕದ ರೂಪದಲ್ಲಿ ನಮ್ಮ ಅಕೌಂಟಿಗೆ ಬಂದ್ಬಿಟ್ಟು ಜಮಾ ಆಗ್ತಾ ಇದೆ. ಮತ್ತು ಈ ಆಶೀರ್ವಾದಗಳು, ಹಾರೈಕೆಗಳು ಜೀವನದಲ್ಲಿ ಕೆಲವೊಂದು ಪರಿಸ್ಥಿತಿಗಳು ಅಸಾಧ್ಯ ಅನ್ನುವಷ್ಟು ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಿರುವಂತಹ ಪರಿಸ್ಥಿತಿಗಳು ಬಂದಾಗ ಅವು ನಮ್ಗೆ ಒಂದು ಶಕ್ತಿಯ ರೂಪದಲ್ಲಿ ಏನ್ ಮಾಡ್ತವೆ, ಸಹಾಯ ಮಾಡ್ತವೆ. ಮತ್ತು ಆ ಅಸಂಭವ ಅನ್ನುವಂತಹ ಪರಿಸ್ಥಿತಿಯನ್ನ ಬಹಳ ಸಹಜವಾಗಿ ಪಾರ್ ಮಾಡ್ಲಿಕ್ಕೆ ಸಹಾಯ ಮಾಡ್ತವೆ. ಇಂಥದ್ದೇ ಕೆಲವೊಂದು ಉದಾಹರಣೆಗಳು, ಅನುಭವ ನಾವು ಕೇಳ್ತಾ ಇರ್ಬೇಕಾದ್ರೆ ಒಬ್ರು ತಮ್ಮ ಅನುಭವ ಈ ತರ ಹೇಳ್ತಾ ಇದ್ರು. ಅವರ ಸೊಸೆ ತುಂಬು ಗರ್ಭಿಣಿ, ಅವ್ರ ಹತ್ರ 1 ಪೈಸೆನೂ ಇಲ್ಲ. ಸೊ ಹಾಸ್ಪಿಟಲ್ ಅಲ್ಲಿ ಕೇಳಿದ್ರೆ ಒಂದು ಮಿನಿಮಮ್ ಅಂದ್ರೂ 50,000 ರಿಂದ 60,000 ಖರ್ಚಾಗುತ್ತೆ ಅಂತ ಹೇಳ್ತಾ ಇದ್ರೆ, ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರು, ಏನಾದ್ರು ಒಂದು ದಾರಿ ತೋರ್ಸಪ್ಪ, ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ, ದುಡ್ಡಂತೂ ಇಲ್ಲ ಇವಾಗ ಅಂತ ಹೇಳ್ಬಿಟ್ಟು ಈ ರೀತಿ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ರು. ಸೊ ಅಂತದೇ ಒಂದು ಸಂದರ್ಭದಲ್ಲಿ ಅವ್ರ ಯಾರೋ ಒಬ್ರು ಪರಿಚಯದವರು ಹೇಳಿದ್ರು, ಸೊ ಇಂಥ ಹಾಸ್ಪಿಟಲ್ ಅಲ್ಲಿ ಬಡವರಿಗಾಗಿ ಹೆರಿಗೆ ಫ್ರೀ ಆಗಿ ಮಾಡಿಸ್ತಾರಂತೆ, ನೀವ್ ಯಾಕೆ ಈ ಹಾಸ್ಪಿಟಲ್ ಹೋಗಿ ವಿಚಾರಿಸಬಾರ್ದು, ಅಪಾಯಿಂಟ್ಮೆಂಟ್ ಸಿಕ್ಕರೆ ತಗೊಳ್ಬಾರ್ದು ಅಂತ ಹೇಳ್ಬಿಟ್ಟು ಅವರಿಗೆ ಪರಿಚಯ ಇರುವಂತಹ ವ್ಯಕ್ತಿ ಹೇಳಿದ್ರಂತೆ. ಇವರು ಕೂಡ ಆ ಸಂದರ್ಭದಲ್ಲಿ ಹೋಗ್ಬಿಟ್ಟು ಹಾಸ್ಪಿಟಲ್ ಅಲ್ಲಿ ವಿಚಾರಿಸಿದಾಗ ಅವರು ಅಪಾಯಿಂಟ್ಮೆಂಟ್ ಇದೆ, ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಹೋಗಿ ಸೊಸೆಯನ್ನ ಅಡ್ಮಿಟ್ ಮಾಡಿದ್ರು. ಹೆರಿಗೆನೂ ಕೂಡ ಸಹಜವಾಗಿ ನಾರ್ಮಲ್ ಹೆರಿಗೆ ಆಯ್ತು. ತಾಯಿ ಮಗು ಇಬ್ರು ಕೂಡ ಆರೋಗ್ಯವಾಗಿ ಮನೆಗೆ ಬಂದ್ರು. ಅಂತಂದ್ರೆ ಅವತ್ತು ಅವ್ರ ಹತ್ರ ಪರಿಸ್ಥಿತಿ ಬಂತು, ಹಣನೂ ಇರ್ಲಿಲ್ಲ ಅದನ್ನ ನಿಭಾಯಿಸೋದಕ್ಕೋಸ್ಕರ. ಆದ್ರೆ ಅವರ ಖಾತೆಯಲ್ಲಿ ಅವರು ಸಂಪಾದನೆ ಮಾಡಿರುವಂತಹ ಹಾರೈಕೆಯ ಆಶೀರ್ವಾದಗಳಿದ್ದು, ಆ ಆಶೀರ್ವಾದಗಳ ಶಕ್ತಿ, ಹಾರೈಕೆಯ ಶಕ್ತಿ ಯಾರನ್ನ ಒಬ್ಬರನ್ನ ಅಲ್ಲಿ ಸರಿಯಾದ ಮಾಹಿತಿಯನ್ನ ಯಾರ್ದೋ ಮೂಲಕ ಅವರಿಗೆ ಕೊಡಿಸ್ತು ಆ ಪರಿಸ್ಥಿತಿಯನ್ನ ಅವರು ಸಹಜವಾಗಿ ದಾಟ್ಲಿಕ್ಕೆ ಸಹಾಯ ಮಾಡ್ತು. ಸೊ ಆದ್ರಿಂದ ನಾವು ಕೇವಲ ಹಣ ಸಂಪಾದನೆ ಮಾಡ್ತಾ ಇಲ್ಲ, ಸೊ ಕೇವಲ ಲಾಭ, ಹಣ ಇದ್ರ ಬಗ್ಗೆ ನಮ್ ಗಮನ ಇತ್ತು ಅಂತಂದ್ರೆ, ಎಷ್ಟೋ ಬಾರಿ ನೋಡ್ತೀವಿ ಹಣ ಸಂಪಾದನೆ ಮಾಡ್ತಾ ಇದೀವಿ, ಲಾಭವನ್ನು ಗಳಿಸ್ತಾ ಇದೀವಿ, ಅದನ್ನ ಒಯ್ದ್ಬಿಟ್ಟು ಇನ್ನೊಂದು ಹಾಸ್ಪಿಟಲ್ಗಾದ್ರೂ ಕೊಡ್ತಾ ಇದೀವಿ, ಅಥವಾ ಇನ್ನೊಂದು ಯಾವುದೋ ಒಂದು ಪರಿಸ್ಥಿತಿ ಬರ್ತಾ ಇದೆ ಮನೆಯಲ್ಲಿ, ಆ ಹಣ ಹಂಗೆ ಬಂದ್ಬಿಟ್ಟು ಖರ್ಚಾಗಿ ಹೋಗ್ತಾ ಇದೆ. ಸೊ ಯಾವ ಎನರ್ಜಿಯೊಂದಿಗೆ ನಾವು ಅದನ್ನ ಗಳಿಸ್ತಾ ಇದೀವಿ, ಅದನ್ನ ಖರ್ಚು ಮಾಡ್ಬೇಕಾದ್ರೂ ಅದೇ ಎನರ್ಜಿಯ ಅನುಭವನ ನಾವು ಮಾಡ್ತೇವೆ. ದುಃಖ, ನೋವು, ಶಾಂತಿ, ಈ ರೀತಿಯ ಅನುಭವನ ನಾವು ಮಾಡ್ತೇವೆ. ಯಾಕಂದ್ರೆ ಗಳಿಸ್ಬೇಕಾದ್ರೆ ಅದೇ ಎನರ್ಜಿಯಿಂದ ಆ ಹಣವನ್ನ ನಾವು ಗಳಿಸಿದೀವಿ ಅಲ್ವಾ. ಸೊ ಅದಕ್ಕೋಸ್ಕರ ಒಂದು ಸಾತ್ವಿಕವಾದ ಮಾರ್ಗದಿಂದ, ಒಂದು ಮೂಲದಿಂದ, ಒಂದು ಒಳ್ಳೆಯ ಕೆಲಸಗಳನ್ನ, ಅನೇಕ ಉದ್ಯೋಗ ವ್ಯವಹಾರಗಳಿದಾವೆ, ಎಷ್ಟೋ ಜಗತ್ತಿನಲ್ಲಿ ದಿನನಿತ್ಯ ಎಷ್ಟೋ ವಸ್ತುಗಳ ಅವಶ್ಯಕತೆ ಇರುತ್ತೆ. ಸೊ ಅಂತ ಯಾವ್ದಾದ್ರು ಅಂತ ವಸ್ತುಗಳ ಮಾರಾಟ ಮಾಡೋದ್ರಿಂದ ನಮ್ಮ ವ್ಯಾಪಾರ ನಾವು ಮಾಡ್ಬೋದು. ಮತ್ತು ಒಂದು ಸಾತ್ವಿಕವಾದ ಮೂಲದಿಂದ ನಾವು ವ್ಯಾಪಾರ ಮಾಡ್ತಾ ಅಥವಾ ಉದ್ಯೋಗ ಮಾಡ್ತಾ ಒಂದು ಒಳ್ಳೆಯ ಮನಸ್ಥಿತಿಯಿಂದ ನಾವು ಹಣವನ್ನ ಸಂಪಾದನೆ ಮಾಡಿದ್ವಿ ಅಂತಂದ್ರೆ, ಅದನ್ನ ಸಂಪಾದನೆ ಮಾಡ್ತಾ ನಾವು ಖುಷಿಯಾಗಿರ್ತೇವೆ. ಅದರ ಜೊತೆಗೆ ಖುಷಿ, ಆಶೀರ್ವಾದದ ಎನರ್ಜಿಯನ್ನು ಕೂಡ ನಾವು ನಮ್ಮ ಪರಿವಾರದಲ್ಲಿ ತರಬಹುದಾಗಿದೆ. ಮತ್ತು ಎಷ್ಟೋ ಜನರು ಹೇಳ್ತಿರ್ತಾರೆ, ಸರಿ ನಾವು ಚೆನ್ನಾಗಿರೋ ಕೆಲಸನೇ ಮಾಡ್ತಾ ಇದ್ದೇವೆ, ಪರಿಶ್ರಮ ಕೂಡ ಮಾಡ್ತಾ ಇದ್ದೇವೆ, ಆದ್ರೂ ಕೂಡ ಹಣ ನಮ್ಮ ಕೈಯಲ್ಲಿ ನಿಲ್ತಾನೆ ಇಲ್ಲ, ಏನೋ ಒಂದು ಪರಿಸ್ಥಿತಿಗೆ ಅದು ಖರ್ಚಾಗಿ ಹೋಗ್ತಾ ಇದೆ, ಅಥವಾ ಎಷ್ಟು ಪರಿಶ್ರಮ ಪಟ್ರು ಎಷ್ಟು ಬೇಕು ಅನ್ಕೊಳ್ತಾ ಇದೀವಲ್ಲ ಅಷ್ಟು ಹಣ ಸಂಪಾದನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇದಕ್ಕೇನ್ ಮಾಡೋದು ಹಾಗಿದ್ರೆ ಅಂತ ಪ್ರಶ್ನೆ ಬರುತ್ತೆ. ಸೊ ಆ ಸಮಯದಲ್ಲಿ ನಾವು ಪರಿಶ್ರಮನು ಪಡ್ತಾ ಇದ್ದೇವೆ, ಆದ್ರೆ ಹಣ ನಮ್ ಕೈಯಲ್ಲಿ ನಿಂತ್ಕೊಳ್ತಾ ಇಲ್ಲ, ಅಥವಾ ಹಣ ಸಹಜವಾಗಿ ನಮ್ಗೆ ಹರಿದು ಬರ್ತಾ ಇಲ್ಲ ಅಂತಂದ್ರೆ, ಅದೇ ವ್ಯಾಪಾರ ಇನ್ನೊಬ್ರು ನಮ್ಮ ಪಕ್ಕದ ಅಂಗಡಿಯವರೇ ಮಾಡ್ತಾ ಇದ್ರೆ ಅವ್ರ ವ್ಯಾಪಾರ ಚೆನ್ನಾಗೇ ನಡೀತಾ ಇದೆ, ನಮ್ ವ್ಯಾಪಾರ ಅಷ್ಟೊಂದು ನಡೀತಾ ಇಲ್ಲ, ನಾವು ಕೂಡ ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ ಅಂತ ಎಷ್ಟೋ ಜನರಿಂದ ಕೇಳ್ತಿರ್ತೇವೆ. ಕಾರಣ ಅವಾಗ ಸ್ವಲ್ಪ ನಾವು ನಮ್ಮ ಆಲೋಚನೆಗಳ ಕಡೆಗೆ, ನಮ್ಮ ಹಣದ ಬಗ್ಗೆ ನಮ್ಮ ಮನೋಭಾವ ಏನಿದೆ ಅದ್ರ ಕಡೆನೂ ಕೂಡ ಚೆಕ್ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ಎಷ್ಟೋ ಜನರು ಈ ರೀತಿ ಹೇಳ್ತಾರೆ, ಹಣ ಅಂತಂದ್ರೆ ಮಾಯೆ ಅಂತ ಹೇಳ್ಬಿಟ್ಟು ಮಾಯೆ ಜೊತೆಗೆ ಹೋಲಿಸ್ತಾರೆ. ವಿಚಾರ ಮಾಡ್ಬೇಕಾದಂತಹ ವಿಷಯ ಇದು. ಹಣ ಹೇಗೆ ಮಾಯೆ ಆಗ್ಲಿಕ್ಕೆ ಸಾಧ್ಯ? ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಣವನ್ನ ಶ್ರೀ ಲಕ್ಷ್ಮಿಗೆ ಹೋಲಿಸ್ತಾರೆ, ದೇವತೆಗೆ ಹೋಲಿಸ್ತಾರೆ. ಅಂತಂದ್ರೆ ದೀಪಾವಳಿಯ ಸಂದರ್ಭದಲ್ಲಿ ಮನೆಯ ಮೂಲೆಯನ್ನು ಸ್ವಚ್ಛಗೊಳಿಸ್ಬಿಟ್ಟು ಎಷ್ಟೊಂದು ಶುದ್ಧತೆಯಿಂದ, ವಿಧಿ ವಿಧಾನಗಳಿಂದ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ಲಿ ಅಂತ ಆಹ್ವಾನ ಮಾಡ್ತಾರೆ. ಅಂತಂದ್ರೆ ಒಂದು ದೇವತೆಯ ಸ್ಥಾನವನ್ನ ಹಣಕ್ಕೆ ಕೊಟ್ಟಿದ್ದಾರೆ. ಅದು ಹೇಗೆ ಮಾಯೆ ಆಗ್ಲಿಕ್ಕೆ ಸಾಧ್ಯ? ನಿಜವಾಗ್ಲೂ ಕೂಡ ಮಾಯೆ ಅಂತಂದ್ರೆ ನಮ್ಮ ಒಳಗಡೆ ಇರುವಂತಹ ನಮ್ಮ ಬಲಹೀನತೆಗಳಾಗಿದ್ದಾವೆ, ಅವಗುಣಗಳಾಗಿದ್ದಾವೆ, ನಮ್ಮ ದುರ್ಬಲತೆ ಆಗಿದೆ. ಯಾವಾಗ ನಾವು ನಮ್ಮ ಅವಗುಣಗಳಿಗೆ ವಶವಾಗಿ ಹಣವನ್ನ ದುರ್ಬಳಕೆ ಮಾಡ್ತೀವಲ್ವಾ, ಅವಾಗ ನಮ್ಮ ಜೀವನದಲ್ಲಿ ನೋವು, ಕಷ್ಟ, ದುಃಖ ಬರುತ್ತೆ. ನಮ್ಮ ಅವಗುಣಗಳ ಕಾರಣ ಆದ್ವೇ ಹೊರತು ಆ ಹಣದಿಂದ ನಮ್ಗೆ ಕಷ್ಟ ಬಂದಿಲ್ಲ. ಹಣವನ್ನ ದುರ್ಬಳಕೆ ಮಾಡಿದಕ್ಕೆ ನಮ್ಗೆ ಕಷ್ಟಗಳು, ತೊಂದರೆಗಳು ಬಂದಿದ್ದಾವೆ. ದುರ್ಬಳಕೆ ಮಾಡ್ಲಿಕ್ಕೂ ನಮ್ಮ ಒಳಗಡೆ ಇರುವಂತಹ ದುರ್ಬಲತೆ ಕಾರಣ ಆಗಿದೆ. ಹಣ ಮಾಯೆ ಅಲ್ಲ. ಎಷ್ಟೋ ಜನರು ಹಣದ ಬಗ್ಗೆ ಹಣ ಚಂಚಲ, ಹಣ ಮಾಯೆ ಅಂತ ಹೇಳ್ತಾರೆ. ಈ ರೀತಿ ಮನೋಭಾವವನ್ನ ಇಟ್ಕೊಂಡ್ವಿ ಅಂತಂದ್ರೆ ಹಣ ಹೇಗೆ ಒಲದ್ ಬರ್ಲಿಕ್ಕೆ ಸಾಧ್ಯ ಅವ್ರ ಜೀವನದಲ್ಲಿ? ನೋಡಿ, ನಮ್ ಬಗ್ಗೆನೂ ಯಾರಾದ್ರೂ ಒಳ್ಳೆ ಭಾವನೆ ಇಟ್ಕೊಂಡಿಲ್ಲ ಅಂತಂದ್ರೆ, ನಮ್ ಬಗ್ಗೆ ನಕಾರಾತ್ಮಕವಾದ ಒಪಿನಿಯನ್ ಹೊಂದಿದ್ದಾರೆ ಅಂತಂದ್ರೆ ಅವ್ರ ಮನೆಗೆ ನಾವು ಹೋಗ್ಲಿಕ್ಕೆ ಇಷ್ಟಪಡ್ತೀವ, ಅವ್ರ ಹತ್ರ ನಾವು ಹೋಗ್ಲಿಕ್ಕೆ ಇಷ್ಟಪಡ್ತೀವ. ಸೊ ಅಂತಂದ್ರೆ ನಮ್ಮ ಮನೋಭಾವನೆನೇ ಕೆಲವೊಂದ್ಸಲ ನಮ್ಮ ಜೀವನದಲ್ಲಿ ಹಣ ಹರಿದು ಬರೋದನ್ನ ಬ್ಲಾಕ್ ಮಾಡ್ತಾ ಇರುತ್ತೆ, ತಡಿತಾ ಇರುತ್ತೆ ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ.
ಎಷ್ಟೋ ಜನರು ಈ ರೀತಿನೂ ಕೂಡ ಯೋಚನೆ ಮಾಡ್ತಾರೆ, ಎಷ್ಟು ಜಾಸ್ತಿ ಹಣ ಸಂಪಾದನೆ ಮಾಡ್ತಾರಲ್ವಾ ಅವ್ರಿಗೆ ಅಷ್ಟು ಖುಷಿನೇ ಇರೋದಿಲ್ಲ, ನೆಮ್ಮದಿನೇ ಇರೋದಿಲ್ಲ. ಮತ್ತೆ ಯಾರು ಜಾಸ್ತಿ ಹಣ ಸಂಪಾದನೆ ಮಾಡ್ತಾರಲ್ವಾ ಅವ್ರು ಸರಿಯಾದ ಮೂಲದಿಂದ ಹಣವನ್ನ ಸಂಪಾದನೆ ಮಾಡೋದಿಲ್ಲ, ಅಡ್ಡದಾರಿಯಲ್ಲಿ ಹೋದ್ರೆ ಜಾಸ್ತಿ ಹಣ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ. ಈ ರೀತಿ ನಾವು ಮನೋಭಾವ ಹೊಂದಿದ್ವಿ ಅಂತಂದ್ರೂ ಕೂಡ ಸೊ ನಮ್ಗೆ ನಾವೇ ಏನ್ ಮಾಡ್ತಾ ಈ ತರ ಮಾಡಿದ್ರೆ ಮಾತ್ರ ಹಣ ಬರ್ಲಿಕ್ಕೆ ಸಾಧ್ಯ ಅಂತ ಮನೋಭಾವನ ಇಟ್ಕೊಂಡಿರ್ತೀವಿ, ಥಾಟ್ ಇಟ್ಕೊಂಡಿರ್ತೀವಲ್ವಾ. ಈ ಥಾಟ್ ಏನ್ ಮಾಡ್ತಾ ಇರುತ್ತೆ, ಎನರ್ಜಿಯನ್ನ ಬ್ಲಾಕ್ ಮಾಡ್ತಾ ಇರುತ್ತೆ, ಹಣ ನಮ್ಮ ಜೀವನದಲ್ಲಿ ಹರಿದು ಬರೋದನ್ನ ಬ್ಲಾಕ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೆಲ್ಲಾನು ಸರಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ, ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ದೇವೆ, ಬರೀ ಹಾರ್ಡ್ ವರ್ಕ್ ಅಷ್ಟೇ ಅಲ್ಲ, ಬುದ್ಧಿಯನ್ನು ಉಪಯೋಗ ಮಾಡ್ತಾ ಇದ್ದೇವೆ, ಪರಿಶ್ರಮ ಪಡ್ತಾ ಇದ್ದೇವೆ, ಹಣವನ್ನ ಹೂಡಿಕೆ ಮಾಡ್ತಾ ಇದ್ದೇವೆ, ಆದ್ರೂ ಕೂಡ ನಮ್ಗೆ ಲಾಭ ಬರ್ತಾ ಇಲ್ಲ ಅಂತಂದ್ರೆ ನಮ್ಮ ಯೋಚನೆಗಳೇನಾಗಿದೆ, ನಮ್ಮ ದೃಷ್ಟಿಕೋನ ಏನಾಗಿದೆ ಹಣದ ಬಗ್ಗೆ, ನಾವೇನಾದ್ರೂ ಸ್ವಲ್ಪ ನೆಗೆಟಿವ್ ಆಗಿ ಇಟ್ಕೊಂಡಿದ್ದೇವೆ, ಆದ್ರೆ ಯೋಚನೆ ಸರಿ ಇಲ್ವಾ ಅಂತ ಚೆಕ್ ಮಾಡೋದು ಕೂಡ ಬಹಳ ಬಹಳ ಮುಖ್ಯ ಆಗಿದೆ. ಯಾಕಂದ್ರೆ ನಮ್ಗೆ ಎಷ್ಟೋ ಬಾರಿ ನಮ್ಮ ಸಂಕಲ್ಪದ ಎನರ್ಜಿನೇ ನಮ್ಮ ಜೀವನದಲ್ಲಿ ಆ ಶಕ್ತಿಯ ಹರಿವನ್ನ ಬ್ಲಾಕ್ ಮಾಡ್ತಾ ಇರುತ್ತೆ. ಮತ್ತು ಕೆಲವೊಂದ್ಸಲ ಈ ತರ ಕರ್ಮನ ಕೂಡ ನಾವು ಮಾಡ್ಕೊಂಡ್ಬಿಡ್ತೇವೆ, ಅದರಿಂದ ನಮ್ಮ ಜೀವನದಲ್ಲಿ ಹಣ ಹರಿದು ಬರೋದು ನಾವೇ ಬ್ಲಾಕ್ ಮಾಡ್ಬಿಡ್ತೇವೆ. ಯಾವ ತರ ಅಂತಂದ್ರೆ ಬಡವ್ರು ಇದ್ದಾರೆ ಅಂತಂದ್ರೆ ಅವರನ್ನ ತುಂಬಾ ಕೀಳ್ರಿಮೆಯಿಂದ ನೋಡೋದು, ಅಥವಾ ಅವ್ರ ಜೊತೆ ವ್ಯವಹಾರ ಸರಿಯಾಗಿ ನಾವು ಮಾಡ್ತಾ ಇಲ್ಲ ಅಂತಂದ್ರೆ ಅವರಿಗೆ ನೀವು ಬಡವರು, ಈ ಭಾವನೆಯನ್ನ ನಾವು ಅವರಿಗೆ ತರಿಸ್ತಾ ಇದೀವಿ ಅಂತಂದ್ರೆ, ಅವ್ರಿಗೆ ನೋವು ಆಗ್ತಾ ಇದೆ, ಇದರಿಂದ ದುಃಖ ಆಗ್ತಾ ಇದೆ ಅಂತಂದ್ರೆ ಆ ಕರ್ಮದ ಫಲನೂ ಕೂಡ ಎಷ್ಟೋ ಬಾರಿ ಏನಾಗುತ್ತೆ, ಹಣ ನಮ್ಮ ಜೀವನದಲ್ಲಿ ಹರಿದು ಬರೋದನ್ನ ತಡೆಯುತ್ತೆ. ಯಾಕಂದ್ರೆ ನಾವು ಬಡವರಾಗಿದ್ಬಿಟ್ಟು ಆ ನೋವನ್ನ ಅನುಭವಿಸ್ಬಿಟ್ಟೆ ತಾನೇ ಚುಕ್ತ ಮಾಡ್ಬೇಕಾಗಿದ್ದು ಆ ಕರ್ಮವನ್ನ. ಸೊ ಅದಕ್ಕೋಸ್ಕರ ನಮ್ಮ ಆಟಿಟ್ಯೂಡ್, ನಮ್ಮ ಮನೋಭಾವ, ಇನ್ನೊಬ್ಬರ ಜೊತೆ ವ್ಯವಹಾರ ಹೇಗಿದೆ, ಇದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ನಾವು ಯಾವ ರೀತಿ ವ್ಯವಹಾರ ಮಾಡ್ತಾ ಇದೀವಿ, ಯಾವ ಮನಸ್ಸಲ್ಲಿ ಭಾವನೆ ಇಟ್ಕೊಂಡ್ಬಿಟ್ಟು ವ್ಯವಹಾರ ಮಾಡ್ತಾ ಇದೀವಿ, ಇದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಮತ್ತು ಮೌಲ್ಯಯುತವಾದ ಮೌಲ್ಯಗಳ ಆಧಾರದ ಮೇಲೆ ನಾವು ಹಣವನ್ನು ಸಂಪಾದನೆ ಮಾಡ್ಬೇಕಾಗಿದೆ. ರಾತ್ರಿ ನಾನು ಶ್ರೀಮಂತರ ಆಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಸೊ ಬೇಡದೇ ಇರೋ ಅಡ್ಡದಾರಿಯಲ್ಲಿ ಆಗ್ಲೇ ಯೋಚನೆ ಮಾಡ್ದಂಗೆ ಒಬ್ರು ಇನ್ನೊಬ್ಬರನ್ನ ನೋಡ್ಬಿಟ್ಟು ನಾವು ಅವ್ರ ತರ ಮಾಡೋಣ ಅಂತಂದ್ರೆ ಸೊ ಅವ್ರ ತರನೇ ಕರ್ಮದ ಫಲವನ್ನ ನಾವು ಕೂಡ ಅನುಭವ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಹಣದ ಬಗ್ಗೆ ನಮ್ಮ ದೃಷ್ಟಿಕೋನ ಏನಿದೆ ಮತ್ತು ಹಣವನ್ನ ನಾನು ಯಾವ ರೀತಿ ಬಳಸ್ತಾ ಇದ್ದೀನಿ, ಎಷ್ಟೋ ಬಾರಿ ಏನಾಗುತ್ತೆ ಅಂತಂದ್ರೆ ಇದು ಬಹಳ ಮುಖ್ಯವಾದ ವಿಷಯ, ಇದ್ರ ಬಗ್ಗೆ ಗಮನ ಕೊಡ್ಲೇಬೇಕಾಗಿದೆ. ಹಣದಿಂದ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತೇವೆ ಅಂತಂದ್ರೆ ಅವರಿಗೆ ಅವಶ್ಯಕತೆ ಇದೆ ಅಂತ ನಮ್ಮ ಮಿತ್ರ ಸಂಬಂಧಿಗಳು, ಸ್ನೇಹಿತರು, ನಮ್ಮ ಜೊತೆ ಕೆಲಸ ಮಾಡೋರು ನಮ್ಗೆ ಹಣವನ್ನ ಕೇಳ್ತಾರೆ. ಸೊ ನಾವು ಆ ಹಣ ಎಲ್ಲಿ ಉಪಯೋಗ ಮಾಡ್ತಾ ಇದಾರೆ, ಯಾವುದಕ್ಕೆ ಬಳಸ್ತಾ ಇದಾರೆ ಅಂತ ಏನಾದ್ರೂ ತಿಳಿದುಕೊಳ್ಳದೆ ಅವರಿಗೆ ಹಣ ಕೊಟ್ವಿ ಅಂತಂದ್ರೆ ಅವ್ರೇನಾದ್ರೂ ಇಂಥ ವಸ್ತುಗಳ ಕೊಂಡುಕೊಳ್ಳುವಿಕೆ, ಆ ವಸ್ತುವಿನ ಬಳಕೆಯಿಂದ ಅನಾರೋಗ್ಯ ಉಂಟಾಗ್ತಾ ಇದೆ, ಆ ವಸ್ತುವಿನ ಬಳಕೆಯಿಂದ ಇನ್ನೊಬ್ಬರಿಗೆ ನಷ್ಟ ಆಗ್ತಾ ಇದೆ, ಇನ್ನೊಬ್ಬರ ಸಂಸಾರ ಒಡೆದು ಹೋಗ್ತಾ ಇದೆ, ಅಥವಾ ಇನ್ನೊಬ್ಬರಿಗೆ ತೊಂದರೆ ಕೊಡೋದಕ್ಕಾಗಿ ಅವರು ಆ ಹಣವನ್ನ ಬಳಸ್ತಾ ಇದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಏನೆಲ್ಲ ಕರ್ಮ ಮಾಡ್ತಾ ಇದಾರಲ್ಲ ಇದ್ರ ಕರ್ಮದ ಫಲ ನಮ್ಮ ಖಾತೆಯಲ್ಲಿ ಬಂದು ಜಮಾ ಆಗುತ್ತೆ. ನಕಾರಾತ್ಮಕವಾದ ಕರ್ಮ ನಮ್ಮ ಖಾತೆಯಲ್ಲಿ ಜಮಾ ಆಗುತ್ತೆ. ಯಾಕಂದ್ರೆ ಅವ್ರು ಆ ಕರ್ಮ ಮಾಡೋದಕ್ಕೆ ಹಣ ಕೊಟ್ಟಿದ್ಯಾರು, ನಾವು. ಸೊ ಅದಕ್ಕೋಸ್ಕರ ಯಾರಿಗೆ ನಾವು ಅವ್ರು ಎಷ್ಟೇ ಹತ್ತಿರದ ಸಂಬಂಧಿ ಆಗಿರ್ಲಿ, ಪರಿವಾರದವರೇ ಆಗಿರ್ಲಿ, ಆ ಹಣದ ಬಳಕೆ ಹೇಗಾಗ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಿಜವಾಗ್ಲೂ ಅಂತ ಸ್ಥಳದಲ್ಲಿ ಹಣವನ್ನ ಕೊಡಬೇಡಿ. ಅದು ಎಲ್ಲಿ ಉಪಯೋಗ ಆಗ್ತಾ ಇದೆ, ಎಲ್ಲಿ ಬಳಸ್ತಾ ಇದಾರೆ ಅಂತ ನಿಮಗೆ ನಿಜವಾಗ್ಲೂ ಗೊತ್ತಿದೆ ಅಂತಂದ್ರೆ ನೀವು ಕೊಡ್ಬೇಕಂತ ಇಷ್ಟ ಪಡ್ತೀರಾ ಅಂತಂದ್ರೆ ಕೊಡಿ. ಕೆಲವೊಂದ್ಸಲ ಎಮರ್ಜೆನ್ಸಿ ಇರುತ್ತೆ, ಯಾರಿಗೋ ಅನಾರೋಗ್ಯದಿಂದ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರ್ತಾರೆ, ನಿಮ್ಗೆ ಗೊತ್ತಿದೆ, ನೀವು ಅವ್ರು ಏನು ಹತ್ತಿರದ ಸಂಬಂಧಿ ಆಗಿದ್ರೆ ಹಣ ಅಲ್ಲಿ ಫೀಸ್ ಕಟ್ಟೋದಕ್ಕಾಗೇನೆ ಬೇಕಾಗಿದೆ ಅಂತಂದ್ರೆ ಅವಾಗ ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಮಾಡಿ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅದು ಎಲ್ಲಿ ಬಳಕೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಹಣದ ವ್ಯವಹಾರ ಮಾಡ್ಬೇಕಂದ್ರೆ ವ್ಯವಹಾರದ ತರನೇ ಮಾಡಿ. ಎಷ್ಟೋ ಬಾರಿ ಏನಾಗ್ತಿರತ್ತೆ ಅಂದ್ರೆ ಎಷ್ಟೋ ಜನರು ಮೆಡಿಟೇಷನ್ ಕಲೀಲಿಕ್ಕೆ ಬಂದಿರ್ತಾರೆ, ಅವ್ರಿಗೆ ನೋವೇನು ಅಂತಂದ್ರೆ ಮಿತ್ರ ಸಂಬಂಧಿಗಳ ಜೊತೆಗೇನೆ ಹಣದ ವ್ಯವಹಾರ ಮಾಡ್ಬಿಟ್ರು, ಕೊಡ್ತೇನೆ ಕೊಡು ಅಂತ ಯಾವ್ದೋ ಒಂದು ಪರಿಸ್ಥಿತಿಯಲ್ಲಿ ಇಸ್ಕೊಂಡ್ಬಿಟ್ರು, ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ರು. ಆಮೇಲೆ ಆ ವ್ಯಕ್ತಿ ಇದ್ರೆ, ಇಸ್ಕೊಂಡಿರುವಂತಹ ವ್ಯಕ್ತಿ ಇದ್ರೆ ನಾಳೆ ಕೊಡ್ತೇನೆ, ಮುಂದಿನ ತಿಂಗಳು ಕೊಡ್ತೇನೆ, ಇನ್ನೊಂದು 6 ತಿಂಗಳಾದ್ಮೇಲೆ ಕೊಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡ್ತಾನೆ ಹೋಗ್ತಾ ಇದಾರೆ. ಕೆಲವೊಂದ್ ಬಾರಿ ನಾನೆಲ್ಲಾದ್ರೂ ಓಡ್ ಹೋಗ್ತೀನಿ, ಕೊಡ್ತೇನೆ, ಸ್ವಲ್ಪ ತಾಳ್ಮೆ ಇರ್ಬೇಕು ಅಂತ ಈ ರೀತಿ ವ್ಯವಹಾರನು ಮಾಡ್ತಾ ಇದ್ದಾರೆ. ಮತ್ತೆ ಕೆಲವೊಬ್ರಂತೂ ನಾನೇ ಯಾವಾಗ ಇಸ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಮೋಸನೂ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಇದರಿಂದ ಒಂದು ಸಂಬಂಧ ಏನಿತ್ತು ಅದು ಕೂಡ ಹಾಳಾಗೋಯ್ತು, ಮತ್ತು ಹೋದ ಹಣನೂ ಕೂಡ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಅದೇ ಕೊರಗಿನಲ್ಲಿ ಎಷ್ಟೋ ಜನರು ನೋವು ಪಡ್ತಾ ಇದ್ದಾರೆ. ಕಷ್ಟಪಟ್ಟು ದುಡ್ದಿದ್ದು ಇನ್ನೊಬ್ರಿಗೆ ಸಹಾಯ ಮಾಡಿದ್ರು ಕೂಡ ಮನುಷ್ಯರಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ, ಈ ರೀತಿ ಬದಲಾವಣೆ ಆಗ್ತಾರಲ್ವಾ, ಮೋಸ ಮಾಡ್ತಾರಲ್ವಾ ಅಂತ ಹೇಳ್ಬಿಟ್ಟು ಒಂದು ಇನ್ನೊಬ್ಬರ ಮೇಲೆ ಬೇಸರ, ನೋವು ಕೂಡ ಉಂಟಾಗುತ್ತೆ. ಆಮೇಲೆ ಅದೇ ಒಂದು ಕೊರಗಿರುತ್ತೆ. ಸೊ ಅಂತಂದ್ರೆ ಹಣದ ಜೊತೆಗೆ ನಮ್ಮ ಮನಸ್ಸು ಬಹಳ ಆಳವಾಗಿ ಜೋಡಣೆ ಆಗಿರುತ್ತೆ. ಎಲ್ಲಿ ಹಣ ಇರುತ್ತೆ, ಯಾರಿಗೆ ಹಣ ಕೊಟ್ಟಿರ್ತೀವಲ್ವಾ ಅವ್ರ ಹತ್ರನೇ ನಮ್ಮ ಮನಸ್ಸು ಪದೇ ಪದೇ ಹೋಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಹಣವನ್ನ ನಾನು ಯಾರಿಗೆ ಕೊಡ್ತಾ ಇದ್ದೇನೆ, ಕೊಡ್ಬೇಕಾದ್ರೂ ಕೂಡ ಅದನ್ನ ಯಾವ ರೀತಿ ಕೊಡ್ಬೇಕಾಗಿದೆ, ಬಲೆ ಸಂಬಂಧದ ಸ್ಥಾನದಲ್ಲಿ ಇಲ್ಲಿ, ಆದ್ರೆ ಹಣದ ವ್ಯವಹಾರ ಇಷ್ಟು ನಾನು ಹಣ ಇವರಿಗೆ ಕೊಡ್ತಾ ಇದ್ದೇನೆ, ಅದು ಇಷ್ಟು ತಿಂಗಳಲ್ಲಿ ನನಗೆ ವಾಪಸ್ ಬೇಕು ಅಂತ ನನಗೆ ಈ ರೀತಿ ಇಚ್ಛೆ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಅದನ್ನ ವ್ಯವಹಾರದ ರೀತಿಯಲ್ಲೇ ಮಾಡಿ.
ಅವ್ರ ಪರಿವಾರದ ಜೊತೆ ಎಲ್ಲ ಆದ್ರೂ ಅವ್ರ ಪರಿವಾರದ ಗೊತ್ತಾಗಿ ಆದ್ರೂ ಅವ್ರಿಗೆ ಹಣ ಕೊಡಿ, ಅಥವಾ ನಿಮ್ ಪರಿವಾರವನ್ನ ಜೊತೆಲಿ ಇಟ್ಕೊಂಡಾದ್ರೂ ಅವ್ರಿಗೆ ಹಣ ಕೊಡಿ, ಅಥವಾ ಕಾಗದ ಪತ್ರದ ವ್ಯವಹಾರಗಳ ಮೂಲಕ ಆದ್ರೂ ನಿಮ್ಗೆ ಸಹಾಯ ಮಾಡ್ಬೇಕಾಗಿದೆ, ಬಟ್ ಆ ಹಣ ನನ್ಗೆ ವಾಪಸ್ ಕೂಡ ಬೇಕು ಅಂತಿದ್ರೆ ಇದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಿ. ಇಲ್ಲ ಒಂದು ನಂಬಿಕೆಯಿಂದ ಫ್ರೆಂಡ್ಶಿಪ್ ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳ್ದೆ ಯಾವುದೇ ಕಾಗದ ಪತ್ರ ವ್ಯವಹಾರ ಇಲ್ಲದೆ ಕೊಟ್ಬಿಟ್ವಿ ಲಕ್ಷಾಂತರ ರೂಪಾಯಿ ಅಂತಂದ್ರೆ, ಸೊ ಅವರು ಬದಲಾವಣೆ ಆಗ್ಬಿಟ್ರು ಆಮೇಲೆ ಅಂತಂದ್ರೆ ನಿಮ್ಮ ದುಃಖಕ್ಕೆ ಅದೇ ಕಾರಣ ಆಗ್ಬಿಡುತ್ತೆ, ಆ ವ್ಯವಹಾರನೇ ಕಾರಣ ಆಗ್ಬಿಡುತ್ತೆ. ಸೊ ಎಷ್ಟೋ ಜನರು ಈ ರೀತಿ ಹಣದಿಂದ ಮೋಸ ಹೋಗ್ಬಿಟ್ಟು ಇವತ್ತು ಬೇಸರ ಪಡ್ತಾ ಇದಾರೆ, ನೋವು ಪಡ್ತಾ ಇದಾರೆ, ಸಂಬಂಧಗಳು ಕೂಡ ದೂರ ಆಗಿದ್ದಾವೆ. ಈ ರೀತಿ ಎಲ್ಲ ಆಗ್ತಿರುತ್ತೆ, ನಾವು ನೋಡ್ತಾ ಇರ್ತೇವೆ, ಕೇಳ್ತಿರ್ತೇವೆ. ಸೊ ಅದಕ್ಕೋಸ್ಕರ ನಿಮ್ಗೆ ನಿಜವಾಗ್ಲೂ ಇಷ್ಟೊಂದೆಲ್ಲ ನನ್ಗೆ ಅವ್ರ ಜೊತೆ ಮಾತಾಡ್ಲಿಕ್ಕೂ ಆಗಲ್ಲ, ಇಷ್ಟೊಂದೆಲ್ಲ ಕಾಗದ ಪತ್ರ ವ್ಯವಹಾರ ನನ್ಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ನನ್ಗೆ ಟೆನ್ಷನ್ ಬೇಡ ಅಂತಂದ್ರೆ ನಿಜವಾಗ್ಲೂ ನಿಮ್ ಹತ್ರ ಇಲ್ಲ ಅಂತಾನೆ ಹೇಳಿ, ಅವ್ರು ಬೇರೆ ಕಡೆ ಆದ್ರೂ ವ್ಯವಸ್ಥೆ ಮಾಡ್ತಾರೆ. ಆದ್ರೆ ಕೊಟ್ಟ ಮೇಲೆ ಸೊ ನಿಜವಾಗ್ಲೂ ಅದ್ರ ಕಡೆ ಗಮನ ಅಂತೂ ಹರಿಸಿ, ಇಲ್ಲ ಅಂತಂದ್ರೆ ಅದೇ ನಿಮ್ಗೆ ಒಂದು ದಿನ ದುಃಖ ಕೊಡ್ಬೋದು. ಸೊ ಈ ರೀತಿ ನಮ್ಮ ಜೀವನದಲ್ಲಿ ಹಣ ಅನ್ನೋದು ಒಂದು ಅದ್ಭುತವಾದ ಶಕ್ತಿಯಾಗಿದೆ. ಅದು ಎಲ್ಲಾ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಲಿಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಖಂಡಿತವಾಗ್ಲೂ ನಾವು ಹೆಚ್ಚು ಹೆಚ್ಚು ಪರಿಶ್ರಮ ಪಡೋಣಂತೆ, ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ, ಸ್ಮಾರ್ಟ್ ವರ್ಕ್ ಮಾಡೋಣ, ನಮ್ಮ ಬುದ್ಧಿಶಕ್ತಿನ ಜ್ಞಾನವನ್ನ ಬಳಸ್ಕೊಂಡು ಕೆಲಸ ಮಾಡೋಣ, ಹೆಚ್ಚು ಹೆಚ್ಚು ಸಂಪಾದನೆ ಮಾಡೋಣ, ಶ್ರೀಮಂತರಾಗೋಣ, ಎಲ್ಲಿ ಪ್ರಾಪ್ತಿಗಳನ್ನ ಪಡೆದುಕೊಳ್ಳೋಣ. ಆದ್ರೆ ಆ ಹಣದ ಜೊತೆಗೆ ಯಾವ ಶಕ್ತಿಯನ್ನ ನಾವು ಗಳಿಸ್ತಾ ಇದ್ದೇವೆ ಅನ್ನೋದು ಕೂಡ ಇದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಳೋಣಂತೆ. ಅದು ಸರಿಯಾಗಿಲ್ಲ ಅನ್ಸಿದ್ರೆ ಚೇಂಜ್ ಮಾಡ್ಕೊಳ್ಳೋಣಂತೆ. ಯಾಕೆಂದ್ರೆ ಇವತ್ತು ವರ್ತಮಾನ ಮಾತ್ರ ನೋಡಿದ್ವಿ ಅಂತಂದ್ರೆ ಭವಿಷ್ಯ ನಮಗೋಸ್ಕರ ಅದರ ಫಲವನ್ನ ತೆಗೆದುಕೊಂಡು ಕಾಯ್ತಾ ಇರುತ್ತೆ. ಮತ್ತು ಹಣದ ಬಗ್ಗೆ ನಮ್ದು ಯಾವ್ದು ಮನೋಭಾವ ಇದೆ ಅಂತ ಒಂದ್ಸಲ ಒಂದು ಪೂರ್ಣವಾಗಿ ಪರಿಶೀಲನೆ ಮಾಡ್ಕೊಂಡ್ವಿ, ಒಳ್ಳೆ ಮನೋಭಾವ ನಾವು ಇಟ್ಕೊಂಡ್ವಿ ಅಂತಂದ್ರೆ ಸೊ ಹಣದ ಹರಿವು ನಮ್ಮ ಜೀವನದಲ್ಲಿ ಏನಾಗುತ್ತೆ, ಸರಾಗವಾಗಿ ಬರುತ್ತೆ. ಮತ್ತೆ ಯಾವಾಗ್ಲೂ ಕೂಡ ನನ್ನ ಹತ್ರ ಹಣ ಇಲ್ಲ, ಕಡಿಮೆ ಇದೆ, ಕೊರತೆ ಇದೆ, ಎಷ್ಟು ಬೇಕಾಗಿದೆ ಅಷ್ಟಿಲ್ಲ ಅಂತ ಹೇಳ್ಬಿಟ್ಟು ಸಂಕಲ್ಪದಲ್ಲೇ ಆಗ್ಲಿ ಮಾತಿನಲ್ಲೇ ಆಗ್ಲಿ ಇಲ್ಲ ಇಲ್ಲ ಕೊರತೆ ಕೊರತೆ ಅಂತ ಹೇಳ್ಬಿಟ್ಟು ಈ ಶಬ್ದವನ್ನ ಬಳಸ್ಬೇಡಿ. ನಾವ್ ಯಾವಾಗ ಏನ್ ಇಲ್ಲ 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 ಅಂತೀವಿ, ಕೊರತೆ ಇದೆ ಅಷ್ಟಿಲ್ಲ ಅಂತಿರ್ತೀವಲ್ವಾ, ಅದೇ ಎನರ್ಜಿನ ನಾವು ಸೃಷ್ಟಿ ಮಾಡ್ತಿರ್ತೀವಿ. ಮತ್ತು ಇರೋ ಹಣನು ಕೂಡ ಏನೋ ಒಂದು ಸಂದರ್ಭಗಳು ಬಂದ್ಬಿಡ್ತವೆ, ಇರೋ ಹಣನು ಖರ್ಚಾಗಿ ಹೋಗುತ್ತೆ, ಕೊರತೆಯನ್ನೇ ಅನುಭವಿಸ್ತಾ ಇರ್ತೇವೆ, ಕಡಿಮೆತನವನ್ನೇ ಅನುಭವಿಸ್ತಾ ಇರ್ತೀವಿ. ಸೊ ಅದಕ್ಕೆ ನಮ್ಗೆ ಏನ್ ಬೇಕಾಗಿದೆಯಲ್ಲ ಆ ರೀತಿ ಸಂಕಲ್ಪ ಮಾಡ್ಬೇಕಾಗಿದೆ. ಭರ್ಪೂರವಾಗಿದೆ, ನಮ್ಗೆ ಎಷ್ಟು ಬೇಕಾಗಿದೆಯಲ್ಲ ಅದಕ್ಕಿಂತ ಜಾಸ್ತಿನೇ ಇದೆ, ಎಲ್ಲಾ ಪ್ರಾಪ್ತಿಗಳು ನಮ್ಮ ಜೀವನದಲ್ಲಿ ಇದಾವೆ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಇದೆ ಅಂತ ಹೇಳ್ಬಿಟ್ಟು ಸಕಾರಾತ್ಮಕವಾದ ಒಂದು ಆಟಿಟ್ಯೂಡ್ ಇತ್ತು ನಿಮ್ಗೆ ಹಣದ ಬಗ್ಗೆ, ಸಕಾರಾತ್ಮಕವಾದ ಯೋಚನೆ ಇತ್ತು, ಒಂದು ಸಾತ್ವಿಕವಾದ ಮೂಲದಿಂದ ನೀವು ಹಣವನ್ನು ಸಂಪಾದನೆ ಮಾಡ್ತಾ ಇದ್ರಿ ಅಂತಂದ್ರೆ. ಮತ್ತೆ ಎಷ್ಟೋ ಜನರು ಸ್ಟ್ರೆಸ್ಸು, ಟೆನ್ಷನ್, ಎಂಗ್ಸೈಟಿ ಅಂತ ಹೇಳ್ಬಿಟ್ಟು ಮೆಡಿಟೇಷನ್ ಕಲಿಯೋಣ ಅಂತ ಬರ್ತಾರೆ. ಏನಕ್ಕೋಸ್ಕರ ಸ್ಟ್ರೆಸ್ ಅಂತಂದ್ರೆ ನನ್ನ ಕೆಲಸನೇ ನನಗೆ ಒಂದು ಒತ್ತಡ ಆಗ್ಬಿಟ್ಟಿದೆ, ನನ್ನ ಕೆಲಸದಿಂದನೇ ನನಗೆ ಅನಾರೋಗ್ಯ ಉಂಟಾಗ್ತಾ ಇದೆ, ತುಂಬಾ ಒತ್ತಡ ಇದೆ, ಸಿಕ್ಕಾಪಟ್ಟೆ ಪ್ರೆಷರ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸೊ ಇಷ್ಟೊಂದು ನಾವು ಮಾನಸಿಕವಾಗಿ ಒತ್ತಡವನ್ನ ಅನುಭವ ಮಾಡ್ತಾ ಒಂಥರ ಅದ್ರ ಬಗ್ಗೆ ತಿರಸ್ಕಾರದ ಭಾವನೆಯನ್ನ ಹೊಂದುತ್ತಾ, ನನ್ನ ಕಷ್ಟಕ್ಕೆ ಇದೇ ಕಾರಣ, ನನ್ನ ನೋವಿಗೆ ಇದೇ ಕಾರಣ ಅಂತ ಹೇಳ್ಬಿಟ್ಟು ಯಾವ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಯಾವ ಸ್ಥಳದಿಂದ ಹಣ ಸಂಪಾದನೆ ಮಾಡ್ತಾ ಇದೀವಿ ಅದ್ರ ಬಗ್ಗೆನೂ ಕೂಡ ನಾವು ಇಷ್ಟು ನೆಗೆಟಿವ್ ಆಗಿ ಹೆವಿ ಆಗಿರೋ ಎನರ್ಜಿನ ಕ್ರಿಯೇಟ್ ಮಾಡ್ತಾ ಇದೀವಿ ಮನಸ್ಸಿನಲ್ಲಿ ಅಂತಂದ್ರೆ. ಸೊ ನಾವು ಬಲೆ ತಿಂಗಳಿಗೆ 1 ಲಕ್ಷ 2 ಲಕ್ಷ ಸಂಪಾದನೆ ಮಾಡ್ಬೋದು, ಆದ್ರೆ ಎನರ್ಜಿ ಏನಿದೆ, ದುಃಖ ಇದೆ, ನೋವಿದೆ, ಒತ್ತಡ ಇದೆ, ಒಂದು ಅಸಮಾಧಾನ ಇದೆ. ಆ ಹಣವನ್ನ ಖರ್ಚು ಮಾಡ್ಬೇಕಾದ್ರೂ ಕೂಡ ನಮ್ಗೆ ಇದೇ ಭಾವನೆಗಳು ಅನುಭವ ಆಗ್ತವೆ. ಸೊ ಅದಕ್ಕೋಸ್ಕರ ನಾವು ಹಣ ಸಂಪಾದನೆ ಮಾಡ್ಬೇಕಾದ್ರೂ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದೇ ಕೆಲಸವನ್ನ ಮಾಡೋಣ, ಖುಷಿಯಿಂದ ಮಾಡೋಣ. ಸೊ ಬಲೆ ನಮ್ಗೆ ಕಡಿಮೆ ಹಣ ಸಂಪಾದನೆ ಮಾಡಿದ್ರು ಕೂಡ ಅದು ಸಾಕಷ್ಟು ಹಣವನ್ನ ನಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟು ನಾವು ಖರ್ಚು ಮಾಡ್ಬೇಕಾದ್ರೆ ಅದೇ ಖುಷಿ ಸಂತೋಷ ನಮ್ಗೆ ನೀಡುತ್ತೆ. ಸೊ ನಾವು ಕಷ್ಟಪಟ್ಟು 2 ಲಕ್ಷ ಗಳಿಸಿದ್ರು ಕೂಡ ಆ ಖುಷಿ ನೆಮ್ಮದಿ ನಮ್ಮ ಹತ್ರ ಇಲ್ಲದೆ ಇರ್ಬೋದು, ಆದ್ರೆ ಖುಷಿಯಿಂದ ನಾವು ಒಂದು 10,000 ಗಳಿಸಿದ್ರು ಕೂಡ ಅದನ್ನ ಖರ್ಚು ಮಾಡ್ಬೇಕಾದ್ರೆ 2 ಲಕ್ಷದಷ್ಟು ಮೌಲ್ಯವನ್ನ ಅದು ಖುಷಿಯನ್ನ ನಮ್ಗೆ ಕೊಡುತ್ತೆ. ಮತ್ತೆ ಎಲ್ಲಾ ಸೌಕರ್ಯಗಳು ಎಷ್ಟಿದೆ ಅಲ್ಲ ಅಷ್ಟರಲ್ಲಿ ನಾವು ಸಂತುಷ್ಟತೆಯ ಅನುಭವವನ್ನ ಮಾಡ್ತೇವೆ. ಸೊ ಅದಕ್ಕೋಸ್ಕರ ಹಣದ ಸಂಪಾದನೆಯಲ್ಲಿ ನಮ್ಮ ಮನಸ್ಥಿತಿ ಏನಿದೆ, ನಮ್ಮ ಭಾವನೆಗಳೇನಿದೆ, ನಾವು ಯಾವ ರೀತಿ ಅನುಭವ ಮಾಡ್ತಾ ಇದ್ದೇವೆ, ನಮ್ಮ ದುಃಖಕ್ಕೆ ಇದೇ ಕಾರಣ ಅಂತ ಕೆಲಸ ಮಾಡುವಂತ ಸ್ಥಳಕ್ಕೆ ನಾವು ಈ ರೀತಿ ಹೇಳ್ತಾ ಇದೀವಿ ಅಂತಂದ್ರೆ ಅಲ್ಲೂ ನಮ್ಗೆ ನಮ್ಮ ಪರಿವಾರ, ನಮ್ಮ ಕುಟುಂಬವನ್ನ ಪೋಷಣೆ ಮಾಡೋದಕ್ಕಾಗಿ ಹಣವನ್ನ ನೀಡುವಂತ ಸ್ಥಳ ಅದು. ಸೊ ಅದ್ರ ಬಗ್ಗೆ ನಾವು ನಕಾರಾತ್ಮಕವಾಗಿ ಯೋಚನೆ ಮಾಡಿದ್ವಿ ಅಂತಂದ್ರೆ ನಿಜವಾಗ್ಲೂ ಕೂಡ ಆ ಸ್ಥಳದಿಂದ ನಾವು ಸಂಪಾದನೆ ಮಾಡಿರೋ ಹಣವನ್ನ ಖರ್ಚು ಮಾಡ್ಬೇಕಾದ್ರೂ ಕೂಡ ಅಷ್ಟೊಂದು ಖುಷಿ ಅನುಭವ ನಮ್ಗೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ವಿಚಾರಧಾರೆಯನ್ನ ನಾವು ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸ್ಕೊಳ್ಳೋಣ, ಸಕಾರಾತ್ಮಕವಾಗಿ ಯೋಚನೆ ಮಾಡೋಣ, ಸಾತ್ವಿಕ ಮೂಲದಿಂದ ಹಣವನ್ನ ಸಂಪಾದನೆ ಮಾಡೋಣ ಮತ್ತು ಜೀವನದಲ್ಲಿ ಸಮೃದ್ಧಿಯನ್ನ ಹೊಂದೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಈ ವಿಷಯದ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ವು ಅಂತಂದ್ರೆ ಸೊ ಈ ವಿಡಿಯೋದಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನೀವು ಕೇಳ್ಬೋದು, ಅಥವಾ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ಕೂಡ ನಿಮ್ಮ ಪ್ರಶ್ನೆಯನ್ನ ಕೇಳ್ಬೋದಾಗಿದೆ. ಸೊ ನಾವು ಖುದ್ದಾಗಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನೀಡ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ.
ಓಂ ಶಾಂತಿ.